ಬೆಂಗಳೂರಿನ ಎರಡನೇ ಏರ್ಪೋರ್ಟ್ಗೆ ಕೊನೆಗೂ ಜಾಗ ಫೈನಲ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. 3 ಸ್ಥಳಗಳ ಪ್ರಸ್ತಾವನೆಯನ್ನು ಸಲ್ಲಿಸಿದ ರಾಜ್ಯ ಸರ್ಕಾರ. ಕನಕಪುರ ಬಳಿ ತಲೆ ಎತ್ತಲಿದೆಯಾ ಹೊಸ ವಿಮಾನ ನಿಲ್ದಾಣ ಅನ್ನೋದು ಪ್ರಶ್ನೆ. ಕೇಂದ್ರದ ನಾಗರಿಕ ವಿಮಾನಯಾನ ಇಲಾಖೆಗೆ 3 ಸ್ಥಳಗಳ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಕನಕಪುರ ರಸ್ತೆಯ 2 ಸ್ಥಳಗಳು, ಕುಣಿಗಲ್ ರಸ್ತೆ, ನೆಲಮಂಗಲ ಬಳಿ 1 ಸ್ಥಳವನ್ನ ಎರಡನೇ ವಿಮಾನ ನಿಲ್ದಾಣಕ್ಕಾಗಿ ಗುರುತಿಸಲಾಗಿದೆ. ನೋಡಿ, ಎರಡನೇ ವಿಮಾನ ನಿಲ್ದಾಣ ಎಲ್ಲಿ ನಿರ್ಮಾಣ ಆಗತ್ತೆ ಅನ್ನೋದೊಂದು ಪ್ರಶ್ನೆ ಇತ್ತು. ಯಾಕಂದ್ರೆ ಈಗ ಆಲ್ರೆಡಿ 3 ಸ್ಥಳಗಳನ್ನ ಹೇಳಲಾಗಿತ್ತು. ಒಂದು ಎಲ್ರಿಗೂ ಗೊತ್ತಿರೋ ಹಾಗೇನೆ ಕನಕಪುರ ರಸ್ತೆಯ 2 ಸ್ಥಳಗಳು, ಇನ್ನೊಂದು ಕುಣಿಗಲ್ನ ರಸ್ತೆ, ಮತ್ತೊಂದು ನೆಲಮಂಗಲ ಬಳಿ. ಸೊ ಈ 3ರಲ್ಲಿ ಯಾವ್ದಾದ್ರು ಒಂದನ್ನು ಫೈನಲ್ ಮಾಡಬಹುದು ಅಂತ. ಆಮೇಲೆ ನಿಮಗೆಲ್ಲ ನೆನಪಿರಬಹುದು, ಈ 3 ಸ್ಥಳಗಳಿಗೆ ಸಂಬಂಧಪಟ್ಟಂತೆಗೆ ರಾಜಕೀಯವಾಗಿ ಕೂಡ ನಾಯಕರುಗಳು ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತ ಒಂದು ಹಠಕ್ಕೆ ಬಿದ್ದಿದ್ರು. ಇಲ್ಲೂ ಕೂಡ ಹಣಾಹಣಿ ಇತ್ತು. ಕನಕಪುರಕ್ಕೆ ಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು, ನೆಲಮಂಗಲ ಕುಣಿಗಲ್ ವಿಚಾರಕ್ಕೆ ಬಂದಾಗ ಗೃಹ ಸಚಿವರು ಪರಮೇಶ್ವರ್ ಅವರು ಕೂಡ ಕೇಳ್ಕೊಂಡಿದ್ರು, ಇಲ್ಲ ಈ ಕಡೆನೂ ಬೇಕು, ನಮಗೂ ಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಯಾವ ಪ್ರದೇಶವನ್ನು ಆಯ್ಕೆ ಮಾಡಲಾಗತ್ತೆ ಅನ್ನೋದು ಒಂದು ಕುತೂಹಲ ಇದೆ. ರಾಜಕೀಯ ನಾಯಕರುಗಳು ಈ ಏರ್ಪೋರ್ಟನ್ನು ನಮ್ಮ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಬೇಕು, ಈ ಮುಖಾಂತರವಾಗಿ ಅಭಿವೃದ್ಧಿ ಆಗತ್ತೆ, ಭೂಮಿ ಬೆಲೆ ಗಗನಕ್ಕೆ ಇರುತ್ತೆ, ಒಂದು ಲೆಕ್ಕಾಚಾರಗಳು ಇದ್ದೇ ಇರುತ್ತೆ ಬಿಡಿ. ಸೊ ಎಲ್ಲರೂ ನಿರೀಕ್ಷೆನ ಇಟ್ಕೊಂಡಿದ್ದಾರೆ, ಎಲ್ಲಿಗೆ ಎರಡನೇ ಏರ್ಪೋರ್ಟ್ ಹೋಗುತ್ತೆ ಅನ್ನೋದು ಈಗಿರೋ ಪ್ರಶ್ನೆ. ಒಂದು ಅಂದಾಜಿನ ಪ್ರಕಾರ, ಒಂದು ಲೆಕ್ಕಾಚಾರದ ಪ್ರಕಾರ ಎರಡನೇ ಏರ್ಪೋರ್ಟ್ ಎಲ್ಲಿ ನಿರ್ಮಾಣ ಆಗಬಹುದು? ಯಾವುದೇ ಸ್ಥಳದಲ್ಲಾದ್ರೂ 4500 ಎಕರೆ ಜಾಗ ಅಂತೂ ಬೇಕೇ ಬೇಕು. ನೀವು ನೆಲಮಂಗಲದಲ್ಲಾದರೂ ಮಾಡಿ, ಕುಣಿಗಲ್ ಹತ್ರನಾದರೂ ಮಾಡಿ, ಕನಕಪುರದ ಹತ್ರನಾದರೂ ಮಾಡಿ, ತುಮಕೂರು ಹತ್ರನಾದರೂ ಮಾಡಿ, ಆದರೆ 4500 ಎಕರೆ ಜಾಗ ಮಾತ್ರ ಬೇಕೇ ಬೇಕು. ಕನಕಪುರ ರಸ್ತೆಯ 2 ಸ್ಥಳಗಳು, ಹಾಗೆ ಕುಣಿಗಲ್ ರಸ್ತೆಯ ನೆಲಮಂಗಲ ಬಳಿಯ 1 ಸ್ಥಳವನ್ನ ಎರಡನೇ ವಿಮಾನ ನಿಲ್ದಾಣಕ್ಕೆ ಗುರುತಿಸಲಾಗಿದೆ ಆಲ್ರೆಡಿ. ಕನಕಪುರ ರಸ್ತೆಯ 1 ಸ್ಥಳ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಇದೆ, ಮತ್ತೊಂದು ರಾಮನಗರ ಜಿಲ್ಲೆಯಲ್ಲಿದೆ. ಸೊ ಇವೆರಡನ್ನ ಗುರುತಿಸಲಾಗಿದೆ ಕನಕಪುರ ಕಡೆಯಿಂದ. ಎರಡರಲ್ಲಿ ಎಲ್ಲಾದ್ರೂ ನಮ್ಗೆ ಓಕೆ, ಇಲ್ಲಿಗೇನೆ ಎರಡನೇ ವಿಮಾನ ನಿಲ್ದಾಣ ಬೇಕು ಅಂತ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಇನ್ನು ವಿಮಾನ ನಿಲ್ದಾಣಕ್ಕಾಗಿ ಕನಕಪುರ ರಸ್ತೆಯಲ್ಲಿ 4800 ಎಕರೆಯಿಂದ 5000 ಎಕರೆ ಜಾಗ ಲಭ್ಯವಿದ್ರೆ, ನಾವು ನೆಲಮಂಗಲದ ಬಳಿ ನೋಡೋದಾದ್ರೆ 5200 ಎಕರೆ ಲಭ್ಯ ಇದೆ. ಅಂದರೆ ನಾವು ಈ ಕನಕಪುರಕ್ಕೆ ಹೋಲಿಸ್ಕೊಂಡ್ರೆ ನೆಲಮಂಗಲದ ಬಳಿನೇ ಜಾಸ್ತಿ ಇರೋದು, 5200 ಎಕರೆ ಲಭ್ಯ ಇದೆ. ನಾವು ಕನಕಪುರದ ನೋಡಿದಾಗ 4800 ಇತ್ತು, ಜೊತೆಗೆ 5000 ಎಕರೆ ಜಾಗ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಅಲ್ಲಿಗೆ ಹೋಲಿಸ್ಕೊಂಡ್ರೆ ನೆಲಮಂಗಲದಲ್ಲಿ 5200 ಎಕರೆ, ಅಲ್ಲಿಗೆ 200 ಎಕರೆ ಹೆಚ್ಚುವರಿಯಾಗಿ ಸಿಗತ್ತೆ. ಸೊ ಹಾರೋಹಳ್ಳಿ ಹತ್ತಿರದ ಸ್ಥಳವು ಕೂಡ ಗ್ರೀನ್ ಲೈನ್ ಮೆಟ್ರೋ ನಿಲ್ದಾಣದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಈ 3 ಸ್ಥಳಗಳ ಪೈಕಿ 1 ಕಡೆ ಜಾಗ ನೀಡೋಕೆ ಸರ್ಕಾರ ಸಜ್ಜಾಗಿದೆ. 3 ಸ್ಥಳಗಳು ಬೆಂಗಳೂರು ಸಿಟಿ ಸೆಂಟರ್ಗೆ 50 ಕಿಲೋಮೀಟರ್ ದೂರದಲ್ಲೇ ಇದೆ. ನಾವು ಸೆಂಟರ್ ಆಫ್ ಬೆಂಗಳೂರು ಅಂತ ನಾವು ನೋಡಿದಾಗ ಬೆಂಗಳೂರಿನಿಂದ 50 ಕಿಲೋಮೀಟರ್ ಅಂತರದಲ್ಲೇ ಈ 3 ಪ್ಲೇಸಸ್ ಇರೋದು. ಈ ನೆಲಮಂಗಲ, ಕುಣಿಗಲ್ಲು ಮತ್ತು ಕನಕಪುರದ್ದು ಏನು ಹೇಳ್ತಾ ಇದ್ದಾರೋ 2 ಪ್ಲೇಸಸ್ಸು, ಅವೆಲ್ಲವೂ ಕೂಡ 50 ಕಿಲೋಮೀಟರ್ ದೂರದಲ್ಲೇ ಇದೆ. ಹಾಗಾಗಿ ಅಂತರದ ಬಗ್ಗೆ ಏನು ಹೆಚ್ಚಿನ ತಾರತಮ್ಯ ಆಗಲ್ಲ ಅಥವಾ ತೀರಾ ವ್ಯತ್ಯಾಸ ಅನ್ನೋದಾಗಲ್ಲ. ಈ 3 ಸ್ಥಳಗಳಿಗೆ ಉತ್ತಮ ರಸ್ತೆ, ರಾಷ್ಟ್ರೀಯ ಹೆದ್ದಾರಿಗಳ ಸಂಪರ್ಕವೂ ಇದೆ. ಸೊ ಎಲ್ಲ ಆ್ಯಂಗಲಿಂದ ನೋಡಿದಾಗ ಒಂದು ವಿಚಾರದಲ್ಲಿ ಮಾತ್ರ, ಜಾಗದ ವಿಚಾರದಲ್ಲಿ ಮಾತ್ರ 200 ಎಕರೆ ಈ ಕುಣಿಗಲ್ ಏನು ಹೇಳ್ತಾ ಇದ್ದಾರೋ ಅಲ್ಲಿ ಜಾಸ್ತಿ ಇದೆ. ಕನಕಪುರದಲ್ಲಿ 5000 ಇದೆ, ಇಲ್ಲಿ 5200 ಇದೆ. ಅದನ್ನು ಹೊರತುಪಡಿಸಿ ಮೆಟ್ರೋ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ಹೆದ್ದಾರಿಗಳ ಸಂಪರ್ಕ ಆಗಿರಬಹುದು, ಅಥವಾ ಬೆಂಗಳೂರಿನಿಂದ ಇರುವಂಥ ಅಂತರ ಆಗಿರ್ಬೋದು, ದೂರ ಆಗಿರ್ಬೋದು, ಎಲ್ಲವೂ ಒಂದೇ ಥರ ಇದ್ದಂಗಿದೆ ಅವಕಾಶಗಳು. ಸೊ ಹಾಗಾಗಿ ಯಾವುದನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ಡಿ.ಕೆ. ಶಿವಕುಮಾರ್ ಅವರು DCM ಆಗಿದ್ದಾರೆ, ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ. ತನ್ನದೇ ಕ್ಷೇತ್ರಕ್ಕೆ ಎರಡನೇ ವಿಮಾನ ನಿಲ್ದಾಣವನ್ನು ತೆಗೆದುಕೊಂಡು ಹೋಗಬೇಕು, ಅಲ್ಲಿಗೆ ನಿರ್ಮಿಸಬೇಕು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ನಾಯಕರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ, ಮನವಿ ಪತ್ರವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲೂ ಕೂಡ ಕುಣಿಗಲ್ ಅಥವಾ ನೆಲಮಂಗಲದಲ್ಲೇ ಬೇಕು ಅಂತ ಆ ಭಾಗದ ನಾಯಕರುಗಳು ಬೇಡಿಕೆ ಇಡ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ಲಾಭನೂ ನೋಡ್ಲಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಜನರಿಗೆ ಅನುಕೂಲವನ್ನು ಕೂಡ ನೋಡಬೇಕಾಗತ್ತೆ. ಇಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಅಥವಾ ಎಷ್ಟು ಕುತೂಹಲವೋ, ಎರಡನೇ ವಿಮಾನ ನಿಲ್ದಾಣ ಎಲ್ಲಿಗೆ ಬರುತ್ತೋ ಆ ಪ್ಲೇಸಸ್ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಕೂಡ ನಾವು ಅಷ್ಟೇ ಗಮನ ಹರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಎರಡನೇ ವಿಮಾನ ನಿಲ್ದಾಣ ಬರ್ತಾ ಇರೋದು ಖುಷಿ ವಿಚಾರ, ಬಟ್ ಯಾವ ಕ್ಷೇತ್ರಕ್ಕೆ, ಯಾವ ಊರಿಗೆ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆಗೆ
ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ತರಲಾಗಿದೆ. ಈ 3 ಪ್ಲೇಸಸಲ್ಲಿ ಒಂದು ಫೈನಲ್ ಮಾಡ್ತಾರೆ. ಯಾವುದನ್ನು ಫೈನಲ್ ಮಾಡ್ತಾರೆ ಅಂದರೆ ಕನಕಪುರದ ಏನಿದೆ ಅದನ್ನು ಫೈನಲ್ ಮಾಡುವ ಸಾಧ್ಯತೆಗಳಿಗಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ಮಾನದಂಡದ ಮೇಲೆ, ಯಾಕಲ್ಲ ಫೈನಲ್ ಮಾಡಬಹುದು, ಅಲ್ಲಿಗೆ ಹೆಚ್ಚಿನ ಒತ್ತೇನಾದರೂ ನೀಡ್ತಾ ಇದ್ದಾರಾ, ಇದೆಲ್ಲವೂ ಕೂಡ ಕುತೂಹಲ ಇದೆ. ಸೊ ಒಂದು ಸ್ಥಳವನ್ನು 2ನೇ ವಿಮಾನ ನಿಲ್ದಾಣಕ್ಕೆ ಈಗ ಕನ್ಫರ್ಮ್ ಮಾಡಬೇಕಾಗಿದೆ.